ತುರ್ತಾಗಿ ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಈ ಭಾಗದ ಮಾಜಿ ಸಂಸದ ಎಲ್ಲೇ ಮೀರಿ ನಡ್ಕತಾ ಇದ್ದಾನೆ. ಟಿಕೆಟ್ ತಪ್ಪದ ಮೇಲೆ ಸಂಪೂರ್ಣವಾಗಿ ಅರೆ ಹುಚ್ಚಲ್ಲ, ಸಂಪೂರ್ಣವಾದ ಹುಚ್ಚಿಡ್ದದ ಅವನಿಗೆ. ದಾರಿಯಾಗಿ ಹೋಗೋರ್ನೆಲ್ಲ ಹುಚ್ಚಿನ ನಾಯಿ ಕಜ್ಜಿ ನಾಯಿ ಕಚ್ಚಿದಂಗೆ ಕಚ್ಚುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ತಂದೆ ತಾಯಿ ರೈತರು, ಅವಿದ್ಯಾವಂತರು. ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಟೆಕ್ ಮಾಡಿದ್ದೀನಿ. ಡಿಗ್ರಿ ಇನ್ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಟೆಕ್ ಮಾಡಿದ್ದೀನಿ, ಆಮೇಲೆ PhD ಮಾಡಿದ್ದೀನಿ. ಸಂಸ್ಕೃತಿ ಎನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ನಮ್ಮ ತಂದೆ ತಾಯಿ ಕಲಿಸಿರೋದು ಅಲ್ಲದೆ ಸಮಾಜ ಕಲಿಸಿದೆ, ನನ್ನ ಓದು ಕಲಿಸಿದೆ, ಮತ್ತು ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಪಕ್ಷ ಕಲಿಸಿದೆ. ಯಾವ ಕಾರಣಕ್ಕೂ ಸಂಸ್ಕೃತಿಯನ್ನು ಬಿಟ್ಟು ಮಾತಾಡುವಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಕಲಿಸಿದೆ. ಆದರೆ ಇವತ್ತು ನಾನು ಬೇರೆ ದಾರಿ ಇಲ್ಲದೇ ಪ್ರತಾಪ್ ಸಿಂಹ ಯಾವ ದಾಟಿನಲ್ಲಿ ಮಾತಾಡಿದ್ದಾನೆ ಅದೇ ದಾಟಿನಲ್ಲಿ ಉತ್ತರ ಕೊಡುವಂಥದ್ದಕ್ಕೆ ನಾನು ಬಂದಿದ್ದೇನೆ. ರಾಜಕೀಯವಾಗಿ ನನ್ನ ಏನು ಬೇಕಾದ್ರೂ ಮಾತಾಡಲಿ, ನಾನು ಅಷ್ಟೇ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಹನ ವಿರುದ್ಧ ಮಾತಾಡಿದ್ದೀನಿ ಹೊರತು ಅವ್ರ ಹೆಂಡತಿ ಬಗ್ಗೆ ಆಗಲಿ, ಅವ್ರ ಅಕ್ಕನ ಬಗ್ಗೆ ಆಗಲಿ, ಅವ್ರ ತಾಯಿ ಬಗ್ಗೆ ಆಗಲಿ, ಅವ್ರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ. ಆದರೆ ಕಳೆದ ಒಂದು ವಾರ 10 ದಿವಸದಿಂದ ನಿರಂತರವಾಗಿ ನನ್ನ ಪತ್ನಿಯ ಬಗ್ಗೆ, ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ. ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ಮುಂದುಗಡೆ. ಬಹಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ, ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವೆಕೇಟ್ ಮಾಡು. ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಮೊಬೈಲಲ್ಲೇ ಇದೆ, ಬಿಡುಗಡೆ ಮಾಡ್ತೀನಿ. ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ, ಸ್ಟೇ ತಗೊಂಬಂದಿರೋದು ಹೇಳೋ. ನೀನು ಯಾಕೆ ಸ್ಟೇ ತಗೊಂಬಂದಿದ್ದೀಯಾ? ಸುಮಾರು 15 ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆ ಬೇರೆಯವ್ರ ವಿರುದ್ಧ. ನೀನು ಮಾತ್ರ ಎಲ್ಲರ ಬಗ್ಗೆನೂ ಮಾತಾಡ್ಬೋದು, ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ. ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳು. ನೀನು ಭಾಳ ಯೋಗ್ಯನಾಗಿದ್ದರೆ, ನೀನು ಯಾರ ಹೆಣ್ಣು ಸವಾಸ ಇಲ್ಲ ಅಂದಿದ್ರೆ ಅನ್ನುವಂಥದ್ದಿದ್ದರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸು. ನನ್ನ ಗಂಡ ಬಹಳ ಸತ್ಯ ಹರಿಶ್ಚಂದ್ರ, ಏಕಪ್ರತಿ ಪತ್ನಿ ಪ್ರಶಸ್ತ, ಅವನು ಭಾಳ ಇಂಥ ವ್ಯಕ್ತಿ ನೀವು ದೇಶದಲ್ಲಿ ಎಲ್ಲೂ ಸಿಗಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ. ಎರಡನೇದು, ಇವ್ರ ಹೆಂಡ್ತಿನೇ BL ಸಂತೋಷ್ ಅವರಿಗೆ ಪತ್ರ ಬರೆದವರಲ್ಲ, ಆ ಕಾಪಿ ನನ್ನ ಹತ್ರ ಇದೆ. ನೀನು ಸ್ಟೇ ತಗೊಂಬಂದಿಲ್ಲ, ವೆಕೇಟ್ ಮಾಡಿಸೋ. ನಿಮ್ಮ ಹೆಂಡ್ತಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳಿಸ್ತೀನಿ. ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ, ಏನು ನಮೂದೆ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಹತ್ರ ಇದೆ. ಮಗನೇ, ನನ್ನ ಹತ್ರ ಇದೆ, ಬಾ ತೋರಿಸ್ತೀನಿ ನಾನು. ಎಲ್ಲರ ಮನೆಯವ್ರ ಬಗ್ಗೆ, ಅವರ ಸಂಸಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಸುಮ್ಮನಾಗ್ಬಿಡ್ತಾರೆ ಅಂತನಾ? ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನಾಗ್ಬಿಡ್ತಾರೆ ಅಂತನಾ? ಮಗನೇ ಬಾ, ನೀನು ಎಲ್ಲಿಗೆ ಬರಬೇಕು ಹೇಳು, ನಾನು ಒಬ್ಬನೇ ಬರ್ತೀನಿ. ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾ ಇದೆಯಾ? ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದೆಯಾ ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ. ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ, ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳನ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ? ಒಂದು ಇಂಗ್ಲೀಷ್ ಚಾನಲ್ದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ. ಎ ವುಮೆನ್ had complained to Deputy Commissioner and then Returning Officer of Mysore Lok Sabha constituency in the year 2019. A woman alleges that Pratap Simha has cheated many other women, including her. He pretends to be a good man, and when his desires are fulfilled, he just leaves. He first befriended me and later started showing off his true colors. He promised to marry me and then betrayed, she alleged in an audio clip as well as written document submitted to Deputy Commissioner of then Returning Officer of Mysore Lok Sabha constituency. ಅದು ಎಲ್ಲ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಕಂಪ್ಲೇಂಟ್ ಆಗಿರುವಂಥದ್ದು ಬಂದಿದೆ. ಅದಕ್ಕೆ ಉತ್ತರವನ್ನು ಕೊಡು. ನೀನು ಏನು ಮಾತಾಡಿದ್ದೀಯ ಅದರಲ್ಲಿ?
ಏನೆಲ್ಲ ಮಾತಾಡಿದೆ ಅಂತ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಗತಿ ಅನ್ನುವಂಥದ್ದು. ಮಗನೇ ನೀನು ಸಾಚಾನ, ನೀನು ಯಾವ ಊರು ಸಾಚ ನೀನು ಅನ್ನುವಂಥದ್ದು ಹೇಳು. ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ, ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ ಫೈಲ್ ಮಾಡಿದ್ಯಾ ನೀನು ನಿನ್ನ ಯೋಗ್ಯತೆಗೆ? ಎಷ್ಟಿತ್ತು ನಿಂದು ಆಸ್ತಿ? ಯಾವ ಜಮೀನಲ್ಲಿ ದುಡ್ದು ತಗೊಂಬಂದಿದ್ಯಾ ನೀನು? ಇವತ್ತು ಎಷ್ಟಿದೆ ಆಸ್ತಿ ನಿಂದು? ಜನಗಳು ಹೇಳ್ತಾವ್ರೆ ಅದಕ್ಕೆ ಉತ್ತರ ಕೊಡು. ನಾನು ಹೇಳ್ತಾ ಇಲ್ಲ, ಜನಗಳು ಮಾತಾಡ್ಕೊತಾ ಇದ್ರುವಂಥದಕ್ಕೆ ಉತ್ತರ ಇಂಥವ್ರು ಕೊಟ್ಟಿದ್ಯಾ? ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು 100 ಕೋಟಿ ಲಂಚನ ನೀನು ತಗೊಂಡಿದ್ಯಾ ಅಂತ ಅಲ್ಲಿನ ಮೈಸೂರು ಭಾಗದ ಸುಮಲತಾ ಅವ್ರ ಪಾರ್ಟಿಯವರ ಒಬ್ಬ ಸೋಮಶೇಖರ್ ಅಂತ ಒಬ್ಬರು ಆಪಾದನೆ ಮಾಡಿದರು. ಅದಕ್ಕೆ ಉತ್ತರ ಕೊಟ್ಟಿಯಾ? ಮಡಿಕೇರಿನಲ್ಲಿ 300 ಎಕರೆ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ಯಾ ಅಂತ ಜನಗಳು ಮಾತಾಡ್ತಾವ್ರೆ, ಉತ್ತರ ಕೊಟ್ಟಿಯಾ? ನೀನು ವಿಜಯನಗರದಲ್ಲಿ 6 ಕೋಟಿ ಮನೆ ಕಟ್ತಾ ಇದೆಯಲ್ಲ, ಎಲ್ಲಿ ಬಂತು ದುಡ್ಡು ಅನ್ನುವಂಥದ್ದು ದಯಮಾಡಿ ಹೇಳು. ಎಲ್ಲಿಂದ ಬಂತು? ಯಾರ್ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ? ಯಾರ್ಯಾರಿಗೆ ತಲೆ ಹಿಡಿದಿದ್ಯಾ ನೀನು ಅನ್ನುವಂಥದ್ದು ಜನಗಳು ಹೇಳ್ತಾವ್ರೆ, ಕೇಳ್ತಾವ್ರೆ. ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡು. ಇಲ್ಲಿ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷನ ಬಾಯಿಗೆ ಬಂದಂಗೆಲ್ಲ ಬೈತೀಯಾ, ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀಯಾ? ನೀನು ಹತಾಶನಾಗಿದ್ದೀಯಾ. ಟಿಕೆಟ್ ಸಿಕ್ಕದೇ ಮೇಲೆ ಹುಚ್ಚನಾಗ್ಬಿಟ್ಟಿದ್ಯಾ ನೀನು. ಹುಚ್ಚನಾಗಿ ಕಚ್ಚೋ ಥರ ಎಲ್ಲರನ್ನೂ ಕಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನ ಯೋಗ್ಯತೆಗೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥದ್ದಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಪಾರ್ಟಿ ಆಫೀಸ್ ಬೀಗನೇ ತಕ್ಕೊಡಲ್ಲ ನಿನಗೆ. ನಿನ್ನ ಹೆಂಡ್ತಿನ ಕರ್ಕೊಂಬಂದು ನಾಳೆನೇ ಮಾಧ್ಯಮದ ಮುಂದೆ ನನ್ನ ಗಂಡ ಭಾಳ ಸತ್ಯ ಹರಿಶ್ಚಂದ್ರ, ನಾನು ಯಾವ ಹಂತದಲ್ಲೂ BJP ಹೈಕಮಾಂಡ್ಗೆ ಇವನು ಇಂಥವನು ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಪಟ್ಟ ಅಂತ ಅವರು ಬರೆದಿರುವಂಥದ್ದು ಪತ್ರ ನನ್ನ ಹತ್ರ ಇದೆ. ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ನೀನು ಮಾಡು. ಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಹೇಳು. ನಿನ್ನ ಕತೆ ಏನು ಅನ್ನುವಂಥದ್ದು